ದನಿಗೊಳಿಸ್ತಾರೆ ಹೊನ್ನಾಳಿ ಟೌನಲ್ಲಿ ಈಗ ಶ್ರೀಮಂತ ವರ್ಗದವರು ಬುಲೆಟ್ ಹಿಡ್ಕೊಂಡಿದ್ದಾರೆ ಸರ್. ಅದಕ್ಕೆ ಪೈಪ್ಲೈನ್ ಹಾಕ್ಸಿಬಿಟ್ಟಿದ್ದಾರೆ ಹಿಂದೆ. ಅದನ್ನು ಹಾಕ್ಸ್ಬಿಟ್ಟು ಭಾಳ ಸೌಂಡ್ ಮಾಡ್ತಿದ್ದಾರೆ ಸರ್. ಈ ಹೃದಯ ಸಂಬಂಧಿ ಕಾಯಿಲೆ ಇದ್ದಂಥವ್ರು RX ಗಾಡಿ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬಹುದ ನೀವು ಪೊಲೀಸ್ ಇಲಾಖೆಯವರು ಅಂತ ಹೇಳಿ ಸರ್. ಹೊನ್ನಾಳಿಗೆ ಬಹುಮುಖ್ಯವಾಗಿ ಟ್ರಾಫಿಕ್ ಪೊಲೀಸ್ ಅವಶ್ಯಕತೆ ಇದೆ ಸರ್. ಚಾಕಚಕ್ಯತೆಯಿಂದ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ತಾವು ಕೂಡ ಶ್ಲಾಘನೆ, ತಾವು SP ಅವರು ಮತ್ತು DSP ಸೇರಿ ಅವರಿಗೆ ಮೊನ್ನೆ ಕಂಗ್ರ್ಯಾಚುಲೇಷನ್ ಸಹ ತಾವು ತಿಳಿಸಿದ್ದೀರಿ. ಆದರೆ ಇದ್ರದ್ದು ಬ್ಯಾಂಕಿನ ಕಳ್ಳರನ್ನು ಹಿಡಿಯುವಂಥದ್ದು ಒಂದು ಸ್ವಲ್ಪ ತಡವಾಗಿಬಿಡ್ತಾ ಅಥವಾ ಈ ಕ್ಲೂ ಸಿಗಲಿಲ್ವಾ? ಹೌದು. ಸೊ ಅಕ್ಟೋಬರ್ 2024 ಅಕ್ಟೋಬರ್ ತಿಂಗಳಲ್ಲಿ ಆಗಿರೋ ನ್ಯಾಮತಿ SBI ಬ್ಯಾಂಕಿಗೆ ಆಗಿರೋ ಕಳ್ಳತನ ಆದಮೇಲೆ ನಾವು ಆ ತಂಡಗಳು ಇವತ್ತು ಕೂಡ ಆ ಅಪರಾಧ ಪತ್ತೆ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಆ ಅಪರಾಧ ಆ ಆರೋಪಿಗಳೇ ಪತ್ತೆ ಮಾಡುವ ಎಫರ್ಟ್ಸ್ ಮುಖಾಂತರ ತಾನೇ ಮೊನ್ನೆ ನಮಗೆ ಮಾಹಿತಿ ಸಿಕ್ಕಿರ್ತದೆ ಇವರು ದರೋಡೆದಾರರು ಬರ್ತಾ ಇದ್ದಾರೆ ಅಂತ. ಆ ಎಫರ್ಟ್ಸಿಂದ ತಾನೇ ನಮಗೆ ಮಾಹಿತಿ ಬಂದುಬಿಟ್ಟಿದೆ. ಈಗಲೂ ಕೂಡ ನ್ಯಾಮತಿ ಕೇಸ್ ಪತ್ತೆ ಮಾಡುವ ಎಫರ್ಟ್ಸ್ ಮುಂದುವರಿಸ್ತಾ ಇದ್ದೀವಿ. ಅದರಲ್ಲಿ ಆದಷ್ಟು ಬೇಗ ಅದರಲ್ಲಿ ಒಂದು ಹಂತದಲ್ಲಿ ನಾವು ತಲುಪಿಸ್ತೀವಿ. ಸರ್, ನ್ಯಾಮತಿ ಪ್ರಕರಣ ಜನರಲ್ಲಿ ಸಾರ್ವಜನಿಕರದ್ದು ಅನುಮಾನ ಇದೆ ಸರ್. ಆ ಪ್ರಕರಣ ನಡೀತೋ ಇಲ್ಲ ಅಂತಕ್ಕಂಥ ಒಂದು ಅನುಮಾನ ಇದೆ. ಪ್ರಕರಣ ಏನಿತ್ತು ಆಯ್ತಲ್ಲ ಸರ್, ಜನರಲ್ಲೆಲ್ಲ ಒಂದು ಅನುಮಾನ ಇದೆ. ಆಯ್ತು ಇಲ್ವೋ ಅಥವಾ ಬೇಗ ಡಕಾಯಿತನೇ ಹೌದು ಅಲ್ವೋ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅಕ್ಟೋಬರ್ ಸೌಳಂಗ ಬ್ಯಾಂಕ್ ದರೋಡೆಗೆ ಬಂದಿದ್ರ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ಈ ಹಿಂದೆ ನ್ಯಾಮತಿ ಪ್ರಕರಣದಲ್ಲಿ ಆರೋಪಿಗಳಿದ್ರಲ್ಲ, ಅವ್ರನ್ನೇ ಕರ್ಕೊಂಡು ವಿಚಾರಣೆ ಮಾಡಿ ನ್ಯಾಮದಲ್ಲಿ ಕರ್ಕೊಂಡು ಪ್ರಕರಣ ಮಾಡಿದ ಅಂತೇಳಿ ಒಂದು ಅನುಮಾನ ಈಗಲೂ ಕೂಡ ಅದು ಚರ್ಚೆಯಲ್ಲಿದೆ ನ್ಯಾಮತಿ ಮತ್ತು ಹೊನ್ನಾಳಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾವು ಈಗ ಅವ್ರದ್ದು ನ್ಯಾಮತಿಯಲ್ಲಿ ಅವ್ರದ್ದು ಏನಾದರೂ ಪಾತ್ರ ಇದೆಯಾ ಇಲ್ಲ ಅಂತ ನಾವು ತನಿಖೆ ಮಾಡ್ತಾ ಇದ್ದೀವಿ. ಬಟ್ ಅವರು ಬಂದಿರುವ ಸಾಹಚರ್ಯದಲ್ಲಿ ನಾವು ಇರ್ತೀವಿ ಸರ್. ಈಗ ಅಫ್ಘಾನಿಸ್ತಾನ 3 ಜನರ ಬಗ್ಗೆ ಯಾವ ಅದಕ್ಕೆ ಕೂಡ ನಾವು ತಂಡವನ್ನು ಬಿಟ್ಟಿದ್ದೀವಿ. ಅವರೇ ಸಾಕಷ್ಟು ಬೇಗ ನಾವು ಈಗ ಸರ್, ಈಗ ರಾತ್ರಿ ಹೊತ್ತು ಗಸ್ತು ತಿರುಗೋದು ಜಾಸ್ತಿ ಮಾಡ್ತೀರಾ, ಈ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಅಂತ ಹೇಳ್ತಾ ಇದ್ರೆ ಅದನ್ನು ತಡೆಯಲು ಏನು ಕ್ರಮ ಕೈಗೊಳ್ತೀರಿ ಸರ್ ನೀವು ಇಲಾಖೆಯಿಂದ? ಅದು ತಡೆಯೋಕ್ಕೆ ಈಗ ಈ ಸದ್ಯಕ್ಕೆ ನಮ್ಮದು ಎಲ್ಲ ಕಡೆ ನಾವು ಹೆಚ್ಚಿನ ಚೆಕ್ ಪೋಸ್ಟ್ ನಾವು ಹಾಕ್ಕೊಂಡಿದ್ದೀವಿ. ಎಲ್ಲ ಕಡೆ ಈಗ ಆರ್ಮ್ಡ್ ಚೆಕ್ ಪೋಸ್ಟ್ ಅಂದರೆ ಆಯುಧಗಳು ಜೊತೆಗೆ ಇರುವ ಆಯುಧಗಳ ಬಳಸೋಕ್ಕೆ ನಾವು ಸಿಬ್ಬಂದಿಗಳಿಗೆ ಮತ್ತೆ ತರಬೇತಿ ಕೂಡ ಕೊಟ್ಟಿದ್ದೀವಿ. ಈಗ ಎಲ್ಲ ಕಡೆ ನಾವು ಒಂದೊಂದು ಕಡೆ ಪ್ರತಿದಿನ ಚೇಂಜ್ ಆಗ್ತಾ ಇರುವ ಜಾಗದಲ್ಲಿ ನಾವು ಪ್ರತಿದಿನ 24/7 ಚೆಕ್ ಪೋಸ್ಟ್ ಹಾಕಿದ್ದೀವಿ. ಮತ್ತು ರಾತ್ರಿ ಕೂಡ ಎಲ್ಲ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದೊಂದು ಚೆಕ್ ಪೋಸ್ಟ್ ಹಾಕಿದ್ದೀವಿ. ಅಲ್ಲಿ ವೆಹಿಕಲ್ ಚೆಕಿಂಗ್ ಆಗ್ತಾ ಇದೆ. ಅನುಮಾನಾಸ್ಪದ ವ್ಯಕ್ತಿಗಳದ್ದು ಫಿಂಗರ್ ಪ್ರಿಂಟ್ ಕೂಡ ಲೈವ್ ಸ್ಕ್ಯಾನರ್ ಥ್ರೂ ಚೆಕ್ ಆಗ್ತಾ ಇದೆ. ಔಟ್ ಆಫ್ ಸ್ಟೇಟಿಂದ ಬರ್ತಾ ಇರುವ ಔಟ್ ಆಫ್ ಸ್ಟೇಟ್ ರಿಜಿಸ್ಟ್ರೇಷನ್ ಇರುವ ಗಾಡಿಗಳದ್ದು ಫುಲ್ ಚೆಕ್ಕಿಂಗ್ ಕೂಡ ಆಗ್ತಾ ಇದೆ. ಅದು ಬಿಟ್ಟು ನಾವು ಈ ಚೆಕ್ ಪೋಸ್ಟ್ದು ಇಫೆಕ್ಟಿವ್ನೆಸ್ ಗೊತ್ತಾಗೋಕ್ಕೆ ನಾವು ಕೆಲವೊಮ್ಮೆ ಡೆಕಾಯ್ ಕೂಡ ಮಾಡ್ತಾ ಇದ್ದೀವಿ. ಡೆಕಾಯ್ ಅಂದರೆ ನಾವೇ ಒಂದು ಆರೋಪ ಸೃಷ್ಟಿಸಿ ನಾವು ಚೆಕ್ ಪೋಸ್ಟಿಗೆ ಆರೋಪಿ ಬಿಡ್ತೀವಿ, ಅಂದರೆ ಮೋಕ್ ಆರೋಪಿ. ಆಮೇಲೆ ನಾವು ಚೆಕ್ ಮಾಡ್ತೀವಿ ನಮ್ಮ ಚೆಕ್ ಪೋಸ್ಟಲ್ಲಿ ಆ ಆರೋಪಿಯನ್ನು ಹಿಡಿದಿದ್ದಾರಾ ಇಲ್ಲ ಅಂತ ನಾವು ಚೆಕ್ ಮಾಡ್ತೀವಿ. ಈಗ ಸರ್, ಮನೆಗಳತನ ಹೆಚ್ಚಾಗ್ತದಲ್ಲ ಸರ್, ಇದಕ್ಕೆ ಸಾರ್ವಜನಿಕರಲ್ಲಿ ನೀವು ಅರಿವು ಮೂಡಿಸೋಕೆ ಯಾವ ಕಾರ್ಯಕ್ರಮ ಮಾಡ್ತಾರೆ ಸರ್? ನಾವು ಅವಾಗಲಿಂದ ನಮ್ಮದು ಜನಸಂಪರ್ಕ ಸಭೆಗಳಲ್ಲಿ ಎಲ್ಲ ನಾವು ಕೆಲವು ಸಲಹೆಗಳು ಕೊಡ್ತಾ ಇದ್ದೀವಿ. ಒಂದು CCTV ಬಗ್ಗೆ ಸಾಕಷ್ಟು ಎಲ್ಲ ಮನೆಗಳಲ್ಲಿ ಒಂದು CCTV ಇರಬೇಕು. ಈಗ ಒಂದು CCTV ಖರೀದಿ ಮಾಡುವುದು ದೊಡ್ಡ ವಿಷಯ ಏನೂ ಅಲ್ಲ. 6,000-6,000 ರೂಪಾಯಿವರೆಗೆ 5,000-6,000 ಒಳಗೆ ನಮಗೆ ಸೋಲಾರ್ ಪವರ್ಡ್ CCTV ಕ್ಯಾಮ್ರಾ ಕೂಡ ಸಿಗುತ್ತೆ. ಅದಕ್ಕೆ ಏನೂ ಎಲೆಕ್ಟ್ರಿಕ್ ಖರ್ಚು ಏನೂ ಆಗಲ್ಲ, ಏನೂ ವೈರಿಂಗ್ ಏನೂ ಇಲ್ಲ. ಸುಮ್ಮನೆ ನಮ್ಮ ಮನೆ ಮುಂದೆ ಅಥವಾ ಮನೆ ಮೇಲೆ ನಾವು ಇನ್ಸ್ಟಾಲ್ ಮಾಡಬೇಕು. ಎಲ್ಲರೂ ಒಂದು CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕು.
ಇನ್ನೊಂದು ಸಾರ್ವಜನಿಕರು ಅನುಮಾನಾಸ್ಪದ ವ್ಯಕ್ತಿಗಳೇ ನೋಡಿದ್ರೆ ತಕ್ಷಣ ಅವರು ಪೊಲೀಸರದು ಮಾಹಿತಿಯಲ್ಲಿ ಅದು ತರಬೇಕಾಗುತ್ತೆ. ಲಾಕ್ಡ್ ಹೌಸಸ್, ಒಂದಕ್ಕಿಂತ ಹೆಚ್ಚು ದಿನ ನೀವು ಊರು ಬಿಟ್ಟು ಅಥವಾ ನಿಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ರೆ ಪೊಲೀಸ್ ಅವರ ಗಮನದಲ್ಲಿ ತರಬೇಕು. ಆವಾಗ ನಾವು ಕೂಡ ನಮ್ಮ ಬೂತವರಿಗೆ ಕಳಿಸಿ ರಾತ್ರಿ ಸ್ವಲ್ಪ ಗಸ್ತು ಮಾಡಬಹುದು ಅಲ್ಲಿ. ಮತ್ತು ಸಾರ್ವಜನಿಕರದ್ದು ಸಹಕಾರ ಭಾಳ ಮುಖ್ಯವಿದೆ ನಮ್ಮದು ಪೊಲೀಸರದ್ದು ಕೆಲಸ ಯಶಸ್ವಿ ಆಗೋಕ್ಕೆ. ಹೋದ ತಿಂಗಳು ಕೂಡ ಹೊನ್ನಾಳಿ ಟೌನಲ್ಲಿ ನಡೆದಿರುವ ಒಂದು ಕಳ್ಳತನ ಅದು ಬೇಗ ಪತ್ತೆ ಮಾಡೋಕ್ಕೆ ಅನುಕೂಲ ಆಗಿದೆ. ಒಂದು ಅನುಮಾನಾಸ್ಪದ ಬೈಕ್ ಅವರು ಪೊಲೀಸರದ್ದು ಗಮನದಲ್ಲಿ ತಂದಿದ್ದಾರೆ, ಒಬ್ಬರು ಸಾರ್ವಜನಿಕರು. ಆ ಕ್ಲೂ ಬೇಸಿಸ್ ಮಾಡಿಕೊಂಡು ನಾವು ಒಬ್ಬರು ಕೆಲವು ಕಳ್ಳರೇ ಹಿಡಿದಿದ್ದೀವಿ ಮತ್ತು ಆರೋಪಿ ಕೂಡ ಪತ್ತೆ ಆಗಿದೆ. ಅದಕ್ಕೆ ಸಾರ್ವಜನಿಕರು ಈಗ ಎಲ್ಲ ಊರ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಬೀಟ್ದು ಸಿಬ್ಬಂದಿಗಳಲ್ಲಿ ಬರ್ತಾ ಇದ್ದಾರೆ ಗಸ್ತು ಮಾಡೋಕ್ಕೆ. ಅವರಿಗೆ ಅವರು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ನೀವು ಕೂಡ ಅದರಲ್ಲಿ ಭಾಗವಹಿಸಬೇಕು, ಅದರಲ್ಲಿ ಮೆಂಬರ್ ಆಗಬೇಕು. ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದರೆ ನೀವು ಅದು ಆ ಗ್ರೂಪಲ್ಲಿ ಶೇರ್ ಮಾಡಬೇಕು. ಆವಾಗ ನಮ್ಮ ಪೊಲೀಸರು ಅದರಲ್ಲಿ ಏನಾದರೂ ಏನು ಕಾನೂನು ಕ್ರಮ ಕೈಗೊಳ್ಬೋದು, ಅದರಲ್ಲಿ ನಾವು ಸಾಕಷ್ಟು ಬೇಗ ಕೈಗೊಳ್ಬೇಕು. ಇಲ್ಲಿ KDP ಮೀಟಿಂಗ್ ಆಗ್ತಿದೆ ಸರ್. 14ನೇ ತಾರೀಕು ಮಾರ್ಚ್ 14ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮತ್ತು ಸಂಜೆ 6 ಗಂಟೆ ಒಳಗೆ ನಮ್ಮ ಹೊನ್ನಾಳಿ ಟೌನಲ್ಲಿ ಶ್ರೀಮತಿ ಸಾಗರಿಕಾ ಅವರದ್ದು ಹಂಚಿನ ಮನೆಯೊಳಗೆ ಪ್ರವೇಶಿಸಿ ಒಂದು ಕಳ್ಳತನ ಆಗುತ್ತೆ. 109 ಗ್ರಾಮ್ ಅಂದಾಜು 109 ಗ್ರಾಮ್ ತೂಕದ ಬಂಗಾರದ ಕಳ್ಳತನ ಆಗುತ್ತೆ. ಇದರ ಸಂಬಂಧವಾಗಿ 17ನೇ ತಾರೀಕು ಬೆಳಿಗ್ಗೆ ಇಲ್ಲಿ ಸ್ಟೇಷನಲ್ಲಿ ಒಂದು FIR ದಾಖಲಾಗಿರ್ತದೆ. ಈ FIR ದಾಖಲಾದ್ಮೇಲೆ ಆದಷ್ಟು ಬೇಗ ಅಂದರೆ 24 ಗಂಟೆಗಳೊಳಗೆ ನಮ್ಮ ಪೊಲೀಸರು ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ನಮ್ಮ ಪೊಲೀಸರು ಆರೋಪಿಯ ಕೂಡ ಪತ್ತೆ ಮಾಡಿದ್ದಾರೆ ಮತ್ತು ಹೋಗಿರೋ ಮಾಲ್ ಕೂಡ ಪತ್ತೆ ಮಾಡಿದ್ದಾರೆ. ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು. ಕ್ರೈಮ್ ತಡೆಯೋಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಆದಷ್ಟು ಬೇಗ ಅದನ್ನು ಪತ್ತೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋದು ಅದು ನಮ್ಮ ಪೊಲೀಸರದ್ದು ಕೆಲಸ. ಅದು ಭಾಳ ಒಳ್ಳೆಯದಾಗಿ ಹೊನ್ನಾಳಿ ಕ್ರೈಮ್ ಟೀಮ್ ಸುನಿಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಕ್ರೈಮ್ ಸ್ಟಾಫ್ ಆಗಿರುವ ಹರೀಶ್, ರಾಜಶೇಖರ, ಮಹೇಂದ್ರ, ಸುರೇಶ್ ನಾಯ್ಕು ಮತ್ತು ಫಿಂಗರ್ ಪ್ರಿಂಟ್ ನಮ್ಮ ಫಸ್ಟ್ ಕ್ಲೂ ನಮಗೆ ಫಿಂಗರ್ ಪ್ರಿಂಟ್ ಟೀಮಿಂದ ಸಿಕ್ಕಿದೆ. ಫಿಂಗರ್ ಪ್ರಿಂಟ್ ಟೀಮ್ ಇನ್ಸ್ಪೆಕ್ಟರ್ ಕೂಡ ಇಲ್ಲಿದ್ದಾರೆ. ಫಿಂಗರ್ ಪ್ರಿಂಟ್ ಟೀಮಿಂದ ಇನ್ಸ್ಪೆಕ್ಟರ್ ಇಸ್ಮಾಯಿಲ್ ಮತ್ತು ಅವರದ್ದು ಸಿಬ್ಬಂದಿಗಳು ಅಬ್ದರ್ ಮತ್ತು ನಾಗರಾಜ್. ಇವರದ್ದು ಟೀಮಿಂದ ಇಷ್ಟು ಬೇಗ ಪತ್ತೆ ಆಗಿದೆ. ಇದು ನಮ್ಮ ಪೂರ್ತಿ ಇಲಾಖೆಗೆ ಒಂದು ಮಾದರಿ ಆಗಬೇಕು. ಈ ಕೆಲಸಕ್ಕೆ ನಾನೇ ಬಂದು ಪ್ರಶಂಸೆ ಕೊಡಬೇಕಂತ ನನಗೆ ಇಚ್ಛೆ ಇತ್ತು. ಅದಕ್ಕೆ ಇವತ್ತು ಈ ಪ್ರೆಸ್ ಮೀಟಿಂಗ್ ಕೂಡ ನಾನು ಬಂದಿದ್ದೆ. ಎಷ್ಟಿದೆ ಈ ಕೇಸ್ದು ಮಾಹಿತಿ ಬೇರೆ ನಾನು ಕೇಳುತ್ತಿದ್ದರೆ ರಕ್ಷಣಾ ಇಲಾಖೆಯವರು 24 ಗಂಟೆ ಒಳಗಡೆ ಈ ಕಳ್ಳತನ ಪ್ರಕರಣವನ್ನು ಹಿಡಿಯುವಂಥದ್ದಾಗಿದೆಯಲ್ಲ, ಇದು ವಿಶೇಷ. ಅಂದರೆ 24 ಗಂಟೆಗೆ ಹಿಡಿಯುವಂಥ ಹೊನ್ನಾಳಿ ಪೊಲೀಸರೇ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಹಿಡಿಯುವಂಥದ್ದಾಗಿದೆ. ಅಂದರೆ ಫಾಸ್ಟಾಗಿ ನಿಮ್ಮ ರಕ್ಷಣಾ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದು ಒಂದು ಮಾದರಿ ಆಯಿತಾ ಹೊನ್ನಾಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ? ಹೌದು. ಸೊ ಒಂದು ಕಳ್ಳತನ ಪ್ರಕರಣ ಆದಮೇಲೆ ನಾವು ಅದಾದಮೇಲೆ ಬರುವ 3-4 ಗಂಟೆಯಲ್ಲಿ ಏನು ಕೆಲಸ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅದನುಸಾರ ಇರ್ತದೆ ನಾವು ಯಶಸ್ವಿ ಆಗ್ಬೋದು. ಇವರು ಕಳ್ಳತನ ರಿಪೋರ್ಟ್ ಆದಮೇಲೆ ಅವತ್ತು ರಾತ್ರಿ ತಾನೇ ಇವರಲ್ಲಿ ಹೋಗಿ ಸಾಕಷ್ಟು ಮಾಹಿತಿಗಳು ಅಲ್ಲಿಂದ ತಂದಿದ್ದಾರೆ. ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಎಲ್ಲರೂ ಹೋಗಿದ್ದಾರೆ ಅಲ್ಲಿಗೆ. ಆ ಸಿಕ್ಕಿರೋ ಮಾಹಿತಿಯಿಂದ ಇವರು ಇಮಿಡಿಯೇಟ್ಲಿ ತಂಡಗಳನ್ನು ಫಾರ್ಮ್ ಮಾಡಿಕೊಂಡು ಇವರು ಪತ್ತೆ ಮಾಡುವ ಕೆಲಸ ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಕೆಲಸ ಮಾಡೋದ್ರಿಂದ ಈ ಕೇಸ್ ಎಷ್ಟು ಬೇಗ ಪತ್ತೆ ಆಯಿತು. ಅವ್ರದ್ದು ಎಫರ್ಟ್ಸೇ ಇದಕ್ಕೆ ಕಾರಣ. ಹೊನ್ನಾಳಿ ಸಬ್ ನ್ಯಾಮತಿ ತಾಲೂಕಿನಲ್ಲಿ ಹಾಂ ಸರ್.